ನಿಮ್ಮ ಪ್ರಕಾರ ಈ ಕಾರು ಮತ್ತೆ ಬರುತ್ತೆ ಅಂತೀರಾ? ಈ ಕಾರ್ ಬಂದರೆ ಮಾತ್ರ ಸಖತ್ತಾಗಿರುತ್ತೆ. ಗಾಯ್ಸ್, ನಾವಿವತ್ತು ಲೆಜೆಂಡು ಅಂತ ಹೇಳೋಕ್ಕಾಗಲ್ಲ, ಡಾನು. ಸೊ ನಮ್ಮ ಹಳೆಯ ಡಾನ್ ಇದು ನೋಡಿ, 20 ವರ್ಷದ ಡಾನ್ ಇದು. 5 minutes later. ಸೊ ಬನ್ನಿ ನಮ್ಮ ಡಾನ್ನ ಓಡಿಸ್ಬಿಟ್ಟು ಮಜಾ ತಗೊಳ್ಳೋಣ. ಸೊ ಈಗ ಗ್ಯಾಸ್ ಎಲ್ಲ ಇದೆ ಗಾಡಿ, ಪೆಟ್ರೋಲ್ ಪ್ಲಸ್ ಗ್ಯಾಸು. ಅಯ್ಯೋ ಸೆಲ್ಫಿ ತಗೋತಿಲ್ಲ ಗುರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಆ ಥರ ಆದಾಗ ಒಂದ್ಸಲ ಆನ್ ಆಫ್ ಮಾಡಿದ್ರೆ ಸರಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಸ್ಟಾರ್ಟ್ ಆಯಿತು. ಸ್ವಲ್ಪ ಗೇರ್ ಸ್ವಲ್ಪ ಹಾರ್ಡಿದೆ. ಸೊ ಇವಾಗ ಮತ್ತೆ ಈ ಕಾರು ಮತ್ತೆ ರೀಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 7 ಸೀಟ್ರ್ ಗಾಡಿ. ಸೊ ಅದೇನು ಮಾಡ್ತಾರೋ ಗೊತ್ತಿಲ್ಲ ಅದು. ಬನ್ನಿ ಫಸ್ಟ್ ಗೇರ್ ಹಾಕ್ಬಿಟ್ಟು ರೇವ್ ಮಾಡೋಣ ಈಗ. ಫುಲ್ ಪವರ್ ಗುರು. ಫಸ್ಟ್ ಗೇರು ಮತ್ತು ಸೆಕೆಂಡ್ ಗೇರಲ್ಲಿ ಮಾತ್ರ ಎಷ್ಟು ಹೆಂಗೆ ಹೇಳ್ಕೋಗುತ್ತೆ ಗೊತ್ತಾ ಗಾಡಿ ಪವರ್ ಮಾತ್ರ ಅಲ್ಟಿ. ಸೊ ಈ ಪವರ್ ಇರೋದಕ್ಕೆ ಅನಿಸುತ್ತೆ ಆ್ಯಂಬುಲೆನ್ಸವರೆಲ್ಲ ಹಂಗೆ ನುಗ್ಸ್ಕೊ ಹೋಗೋದು. ಈಗ ಈ ಗಾಡಿ ಸ್ಟಾಪ್ ಆದಮೇಲೆ ಎಲ್ಲ ಯೂಸ್ ಮಾಡ್ತಿರೋದೇ ಆಂಬುಲೆನ್ಸು, ಇಲ್ಲಾಂದರೆ ಸ್ಕೂಲ್ ಬಾಡಿಗೆ. ಸೊ ಸ್ಕೂಲ್ ಬಾಡಿಯಲ್ಲಂತೂ ಒಳ್ಳೆ ಇದು ಹೊಡಿತೈತೆ, ಬಾಡಿಗೆ ಹೊಡಿತೈತೆ ಅಂದ್ಕೊಳ್ಳಿ. ಅಂದರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಿಲ್ಲ, ವೈಟ್ ಬೋರ್ಡೆಲ್ಲ ಹೊಡಿತವ್ರೆ. ಇವಾಗ ನಾನು ಬಂದಿದ್ದು ಸ್ಕೂಲ್ ಬಿಡೋಕ್ಕೇನೆ, ಸ್ಕೂಲ್ ಬಾಡಿಗೆ ಅಂದ್ಬಿಟ್ಟೆ ಕಳಿಸಿದ್ರು. ಸೊ ಸ್ಪೇರಾಗಿ. ಸೊ ಈಗ ಬಿಟ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಗಾಡೀಲಿ 8 ಜನ ಆರಾಮಾಗಿ ಕೂತ್ಕೋಬೋದು ಗುರು. ಬ್ಯಾಲೆನ್ಸಿಂಗ್ ಮಾತ್ರ ಸ್ವಲ್ಪ ಕಷ್ಟ ಐತೆ. ಸೊ ಅಂದರೆ ಕಾರ್ ಥರ ಆಗೋಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ, ಸ್ವಲ್ಪ ಎಳ್ದಾಡುತ್ತೆ ಆ ಕಡೆ ಈ ಕಡೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಈಗ ಅಂತಷ್ಟೇ ಪವರ್ ಸ್ಟೇರಿಂಗ್ ಇಲ್ಲ ಅಲ್ವಾ ಇದು. ಸೊ ಪವರ್ ಸ್ಟೇರಿಂಗ್ ಇದ್ಬಿಟ್ಟಿದ್ರೆ ಮಾತ್ರ ಈಗ ಬರ್ತಾರ ಗಾಡಿಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದೇನು ಅಂತ ಅದನ್ನು ಸುಜುಕಿ ಅವ್ರನ್ನೇ ಕೇಳಬೇಕು, ಇಲ್ಲರಿ ಲಾಂಚ್ ಮಾಡ್ತಾಯಿದ್ದೀರಾ ಇಲ್ವಾ ಅಂತ. ಸೊ ಈಗ ನೆಕ್ಸ್ಟು ಏನಾರು ಲಾಂಚ್ ಮಾಡಿದ್ರೆ ಎಲ್ಲ ವ್ಯಾನು ಅಂತ ತಗೊಬಿಡ್ತಾರೆ ಜಾಸ್ತಿ. ಸೊ ಈಗ ಹಳೆ ಗಾಡಿಗಳು ಏನಕ್ಕಪ್ಪ ಯೂಸ್ ಆಯ್ತೈತೆ ಅಂದರೆ, ಈಗ ರೋಡ್ ಸೈಡಲ್ಲಿ ಈ ಥರ ಫಾಸ್ಟ್ ಫುಡ್ಗೆಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಆಮೇಲೆ ಪಾನಿಪುರಿ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ದಾರೆ, ಬಾಡಿ ಎಲ್ಲ ಕಟ್ ಮಾಡಿಬಿಟ್ಟು. ಸೊ ಇದನ್ನ ಮಾಡಿಫೈ ಮಾಡಿಸಿದ್ರೆ ಒಳ್ಳೆ ಜೀಪ್ ಥರ ಮಾಡಿಸ್ಬೋದು ಅಂದ್ಕೊಳ್ಳಿ. ಈಗ ಕೇರಳ ಸೈಡಲ್ಲೆಲ್ಲ ಜೀಪ್ ಥರ ಎಲ್ಲ ಮಾಡಿರ್ತಾರೆ ಗೊತ್ತಾ. ಸೊ ಆ ಥರ ಫುಲ್ ಓಪನ್ ಮಾಡಿಬಿಟ್ಟು ಫುಲ್ ಈ ಥರ ಓಪನಲ್ಲಿ ಹೋಗ್ತಾಯಿದ್ರೆ ಸೊ ಹೆಂಗಿರುತ್ತೆ ಹೇಳಿ, ಫುಲ್ ಗ್ಯಾಂಗ್ ಎಲ್ಲ ಸಖತ್ತಾಗಿರುತ್ತೆ ಮಾತ್ರ. ಸೊ ಬನ್ನಿ ಸ್ವಲ್ಪ ಸ್ಪೀಡಾಗಿ ಸ್ವಲ್ಪ ಟ್ರೈ ಮಾಡೋಣ, ಎಷ್ಟು ಹೋಗುತ್ತೆ ಇದು. ಗಾಡಿ ಏನಾದ್ರು ಸ್ಪೀಡ್ ಆದರೆ ಮಾತ್ರ ಫುಲ್ ಕಂಟ್ರೋಲ್ ತಪ್ಪಿಬಿಡುತ್ತೆ ಅಂದ್ಕೊಳ್ಳಿ. ಅಷ್ಟು ಬ್ಯಾಲೆನ್ಸಿಂಗ್ ಇಲ್ಲ ಗಾಡಿಗಳು ಇವೆಲ್ಲ, ಅದಕ್ಕೆ ಬ್ಯಾನ್ ಆಗಿದ್ದು. ಸೊ ಇದೇ ನೋಡಿ ಸ್ಕೂಲ್ ಟೈಮಿಂಗ್ಸು. ಸೊ ಎಲ್ಲ ಕಡೆ ಬರೀ ಇಲ್ಲಿ ನೋಡಿದ್ರೆ ಬರೀ ಓಮಿನಿಗಳೇ ಕಾಣಿಸ್ತಾ ಇದ್ದಾವೆ. ಇಲ್ಲೊಂದು ಓಮಿನಿ ಇದೆ. ಸೊ ಇದು ಹೇಳ್ಬೇಕಂದ್ರೆ ಕಾರ್ ಥರ ಫ್ರಂಟ್ ವೀಲ್ ರೊಟೇಷನ್ ಇಲ್ಲ. ಸೊ ಬ್ಯಾಕ್ ವೀಲ್ ರೊಟೇಟು. ಅಂದರೆ ಸೊ ಲೋಡೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲ, ಅಂದರೆ ಎಷ್ಟೇ ವೆಯ್ಟ್ ಹಾಕಿದ್ರು ಗಾಡಿ ಮಾತ್ರ ಫಸ್ಟು ಸೆಕೆಂಡಲ್ಲಿ ಮಾತ್ರ ಹಂಗೆ ನುಗ್ಗುತ್ತೆ. ಸೊ ಅದನ್ನ ಸ್ಟ್ಯಾಂಡರ್ಡಾಗಿ ಹೇಳ್ಬೇಕು ಅಂದರೆ ರೇರ್ ವೀಲ್ ಡ್ರೈವ್ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಬ್ಯಾಕ್ ವೀಲ್ ರೊಟೇಷನ್, ಫ್ರಂಟ್ ವೀಲ್ ರೊಟೇಟು ಅಂತ ಸೊ ಲೋಕಲ್ ಲ್ಯಾಂಗ್ವೇಜಲ್ಲೇ ಹೇಳ್ತೀವಿ. ಹಳೆ ಗಾಡಿ ಆಗಿರೋದ್ರಿಂದ ಎಲ್ಲ ಒದರಾಡ್ತೈತೆ, ಹಂಗೆ ಎಲ್ಲ ಲೂಸ್ ಆಗಿಬಿಟ್ಟಿದೆ ಎಲ್ಲ ಗಾಡಿ. ಸೊ ಎಲ್ಲ ಗಿಮ್ಸು ಏನಾರು ಬಿಟ್ರೆ ದಡಾರ್ ಅಂತೈತೆ. ಈ ಕಡೆ ಗೇರು ಕರೆಕ್ಟಾಗಿ ಬೀಳಲ್ಲ, ಸ್ವಲ್ಪ ಪ್ರೆಸ್ ಮಾಡಬೇಕು, ಹೊಂಗಬೇಕು. ಎಲ್ಲ ಓಮಿನಿಗಳು ಹಳೆಯ ಗಾಡಿಗಳು ಎಲ್ಲ ಹಂಗೆ ಆಗ್ಬಿಟ್ಟಿದೆ ಈಗ. ಸೊ ಎಲ್ಲ ಗೇರ್ಗಳೇ ಪ್ರಾಬ್ಲಮ್, ಹೊಂಗಬೇಕು ಹಂಗೆ. ಸ್ಟೇರಿಂಗು ಈ ಕಡೆ ಪವರ್ ಸ್ಟೇರಿಂಗ್ ಇಲ್ಲ. ಸೊ ಇದು ಆಲ್ಮೋಸ್ಟ್ ಟಾಪ್ ಸ್ಪೀಡ್ ಅಂತ ಅಂದರೆ 80ರಿಂದ 90 ಅಷ್ಟೇ. ಇದು ಸ್ಪೀಡೋಮೀಟ್ರ್ ಹೊಂಟೋಗ್ಬಿಟ್ಟೈತೆ, 180 ತೋರಿಸ್ತೈತೆ. ಸೊ ಎಲ್ಲರೂ ನಿಜ ಅಂತ ಅನ್ಕೊಬಿಟ್ರೆ ಶಾಕ್ ಆಗ್ಬಿಡ್ತೀವಿ ನಾವೇ. ಸೊ ಈಗ ಲೆಫ್ಟ್ ಹೋಗಬೇಕು, ಫುಲ್ಲು ಹಳ್ಳ ಇದೆ ರೋಡು. ಫಸ್ಟ್ ಗೇರೇ ಕೇಳುತ್ತೆ ಈಗ ಇದು, ಆಪ್ಷನ್ ಇಲ್ಲ, ಫಸ್ಟ್ ಗೇರೇ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲೊಂದು ಓಮಿನಿ ತಗೊಳ್ಳಿ, ಆ ಕಡೆಯಿಂದ ಒಂದು ಓಮಿನಿ ಮೇಲೆ ಓಮಿನಿಗಳು. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಓಮಿನಿಗಳೇ ಬರ್ತೈತೆ. ಸೊ ಓಮಿನಿಲಿ ಫ್ರಂಟು ಇಂಜಿನ್ ಇಲ್ಲ, ಅಂದರೆ ಫ್ರಂಟು ಬಾನೆಟ್ ಇಲ್ಲ. ಅಂದರೆ ಇಂಜಿನ್ ಬಂದು ಈಗ ನಾವು ಕೂತಿದ್ದೀನಲ್ಲ ಸೀಟ್ ಕೆಳಗಡೆ ಇದೆ ಇಂಜಿನು. ತುಂಬ ಸೇಫ್ಟಿ ಲೆಸ್ ಇದು, ಸೇಫ್ಟಿ ಅನ್ನೋದೇ ಇಲ್ಲ. ಯಾರು ಬಂದು ಒಂದು ಚೂರು ಕುದ್ರು ಅಂದರೆ ಫುಲ್ಲು ಡೆಂಟಾಗಿ ನಾವೇ ಸ್ಪಾಟು ಅಂದ್ಕೊಳ್ಳಿ, ಆ ಥರ ಇದು. ಅದಕ್ಕೋಸ್ಕರ ಸೇಫ್ಟಿ ಪರ್ಪಸ್ಸಿಂದನೇ ಸ್ವಲ್ಪ ಜನ ಎಲ್ಲ ಬೇಡ ಅಂತ ಅಂದ್ಕೊ. ಮುಂದೆ ಎಲೆಕ್ಟ್ರಿಕಲ್ ಗಾಡಿ ಆವಾಗಿಂದ ನೋಡ್ತಾ ಇದ್ದೀನಿ, ಸೈಡಾಗಿ ಬಿಡ್ತಾಯಿಲ್ಲ. ಸೆಂಟ್ರ್ ಮಧ್ಯೆ ಕಚ್ಕೊಬಿಡೋಣ, ಈಗ ಕೊಟ್ಟ ಜಾಗ ಹೋಯ್ತಾ ಇರಬೇಕು. ಸೊ ಆಮೇಲೆ ಎಲೆಕ್ಟ್ರಿಕಲ್ ಈಗ ಟ್ರೆಂಡಿಂಗ್ ಆಗ್ತಿದೆ, ತುಂಬ ಕಡೆ ಫೈರು ಆಗ್ತಿದೆ. ಸೊ ನೋಡ್ಕೊಂಡು ತಗೋಬೇಕು ಗಾಡಿಗಳನ್ನ. ಆಮೇಲೆ ಈ ಗಾಡಿ ಮೈಲೇಜ್ ಬಂದು ಅರೌಂಡು ಪೆಟ್ರೋಲಲ್ಲಿ 10 ಕಿಲೋಮೀಟ್ರ್ ಕೊಡುತ್ತೆ. ಸೊ ಗ್ಯಾಸಲ್ಲಾದರೆ ಒಂದು 12-13 ಗಂಟೆ ಬರುತ್ತೆ. ಸೊ LPG, ಈಗ CNG ಎಲ್ಲ ಈಗಿಲ್ಲ, ಆವಾಗೆಲ್ಲ ಇರಲಿಲ್ವಲ್ಲ. ಸೊ CNG ಫಿಟ್ಟಿಂಗು ಇದಕ್ಕೆಲ್ಲ ಮಾಡಲ್ಲ ಅನ್ಕೋತೀನಿ. ಎಲ್ಲ ಬರೀ ಹೊಸ ಗಾಡಿಗಳು ಮಾತ್ರ CNG ಫಿಟ್ಟಿಂಗು.
ಇದಕ್ಕೆಲ್ಲ ಎಲ್ ಪಿ ಜಿನೇ ಬೆಸ್ಟ್ ನನ್ನ ಪ್ರಕಾರ, ಪವರ್ ಇರುತ್ತೆ. ತುಂಬ ಜನ ಅನ್ಕೊಬಿಟ್ಟಿದೆ ಅಂದರೆ ಗ್ಯಾಸಲ್ಲಿ ಜಾಸ್ತಿ ಓಡಿದ್ರೆ ಸೊ ಗಾಡಿ ಪ್ರಾಬ್ಲಮ್ ಆಗೋಯ್ತದೆ, ಇಂಜಿನ್ ಬಳಕೆ ಬರೋಲ್ಲ ಅಂತ. ಸೊ ಈ ಗಾಡಿ ನೋಡೋರು 20 ವರ್ಷ ಆಯಿತು, 20 ವರ್ಷದಿಂದ ಬರೀ ಗ್ಯಾಸಲ್ಲೇ ಓಡುತ್ತಾರದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗು ಬೆಳಗ್ಗೆ ಕೋಲ್ಡ್ ಇದ್ದಾಗ ಸ್ಟಾರ್ಟ್ ಮಾಡುವಾಗ ಪೆಟ್ರೋಲ್ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಸೊ ಎಂಥ ಪ್ರಾಬ್ಲಮ್ಮು ಆಗೋಲ್ಲ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ಮತ್ತು ಗಾಡಿ. ಸೊ ಈಗೆಲ್ಲ ಗಾಡಿ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ಬಿಟ್ಟೈತೆ. ಒಮ್ಮಿನಿ ಸ್ಟಾಪ್ ಆದಮೇಲೆ ಸೊ ಇದೆಲ್ಲ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಆ ಥರ ರೇಂಜಲ್ಲಿದೆ. ನ್ಯೂ ಮಾಡೆಲ್ ಅಂತ ಕೇಳಲೇಬೇಡಿ, 2 ಲಕ್ಷ 3 ಲಕ್ಷ ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲ ಗಾಡಿಗಳು ನೋಡಿದ್ದೀನಿ, RX ಅಷ್ಟೇ ಅದೇ ಥರ ಆಗ್ಬಿಟ್ಟಿದೆ. ಇದೆಲ್ಲ ಲೆಜೆಂಡ್ ಗಾಡಿ ಆಗ್ಬಿಟ್ಟಿದೆ ಈಗ. ಸೊ ಈ ವಿಡಿಯೋ ಜಸ್ಟು ಡ್ರೈವ್ ಹೆಂಗಿರುತ್ತೆ, ಡ್ರೈವ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಕೊಂಡೆ. ಸೊ ಗಾಡಿ ಸ್ವಲ್ಪ ಬ್ಯಾಲೆನ್ಸ್ ಸ್ಪೀಡಾಗಿ ಹೋದರೆ ಆಗಲ್ಲ, ಸೊ ನಿಧಾನಕ್ಕೆ ಹೋದ್ರೆ ಆಗುತ್ತೆ. ಸೊ ಯಾರ್ಯಾರು ನೋಡ್ತಾಯಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ಗೇರ್ ಸ್ವಲ್ಪ ಹಾರ್ಡ್ ಆಗ್ಬಿಟ್ಟಿದೆ, ಬೀಳೋದೇ ಇಲ್ಲ, ಹಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಸೊ ಮೈಸೂರು V4 ರೈಡರ್. ಸೊ ಎಲ್ಲ ಗಾಡಿನೂ ಎಕ್ಸ್ಪ್ಲೋರ್ ಮಾಡೋಣ, ಅದ್ರ ಬಗ್ಗೆ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮೈಸೂರು ಹುಡುಗ, ಮೈಸೂರು V4 ರೈಡರ್. ನಂದು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಇದೆ, ಸೊ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ ಹಂಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಸ್ಕೂಲ್ ಹುಡುಗರು ಬೇರೆ ಈ ಸೈಕಲಲ್ಲಿ ಹೋಯ್ತಾರೆ, ಡಬಲ್ಸ್ ಹೋಯ್ತಾ ಇರ್ತಾರೆ, ಹಂಗೆ ಸೈಡಲ್ಲೆಲ್ಲ ರೋಡ್ಗೆ ಬಂದುಬಿಡ್ತಾರೆ ಅಂದ್ಬಿಡಿ. ಅದಕ್ಕೆ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ. ಅಂದರೆ ಓಮಿನಿನ ತುಂಬ ಬ್ಯಾಲೆನ್ಸ್ ಇಲ್ಲ, ಅಂದರೆ ಪವರ್ ಶೇರಿಂಗ್ ಥರ ಲೈಟಾಗಿ ಹೇಳಿದ್ರೆ ಅದೆಲ್ಲ ತಿರುಗಲ್ಲ, ಸ್ವಲ್ಪ ಫೋರ್ಸ್ ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.